ಡಾಕ್ಟರ್ ಕೃತಿಕಾ ಮರ್ಡರ್ ಕಹಾನಿ ಪೊಲೀಸರ ಇನ್ವೆಸ್ಟಿಗೇಷನ್ ಚುರುಕುಗೊಳ್ತಾ ಇದ್ದ ಹಾಗೆ ಈ ಕಿಲ್ಲರ್ ಡಾಕ್ಟರ್ನ ಕರಾಳ ಮುಖ ಒಂದೊಂದಾಗಿಯೇ ಕಳಚಿ ಬೀಳ್ತಾ ಇದೆ. ಕೃತಿಕಾಗೆ ಅನಾರೋಗ್ಯ ಅನ್ನೋದು ನೆಪ ಮಾತ್ರನಾ ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಆ ಒಂದೇ ಒಂದು ಕಾರಣಕ್ಕೆ ಪತ್ನಿ ಕೃತಿಕಾಳನ್ನ ಹಂತಕ ಪತಿ ಕೊಲೆಗೈದಿದ್ನ ಅನ್ನುವಂತಹ ಅನುಮಾನ. ವೈದ್ಯ ಹಂತಕನ ಕರಾಳ ಮುಖವಾಡ ಬಲು ಕ್ರೂರವಾಗಿದೆ. ಡಜನ್ಗಟ್ಟಲೆ ಹೆಣ್ಣು ಮಕ್ಕಳ ಜೊತೆಗೆ ಕಿರಾತಕ ವೈದ್ಯನಿಗಿತ್ತಂತೆ ಲಿಂಕು. ಪೊಲೀಸರ ಇನ್ವೆಸ್ಟಿಗೇಷನ್ ಅಲ್ಲಿ ಸ್ಫೋಟಕ ಸತ್ಯ ಬಯಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ವೈದ್ಯನಿಂದ ಪತ್ನಿ ಕೊಲೆ ಕೇಸ್ಗೆ ಈ ಮೂಲಕ ಟ್ವಿಸ್ಟ್ ಸಿಗ್ತಾ ಇದೆ. ಆ ಒಂದೇ ಒಂದು ಕಾರಣಕ್ಕೆ ಪತ್ನಿ ಕೃತಿಕಾಳನ್ನ ಕೊಲೆಗೈದಿದ್ದ ಮಹೇಂದ್ರ ರೆಡ್ಡಿ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಆಕೆಗೆ ಪದೇ ಪದೇ ಅನಾರೋಗ್ಯ ಕಾಣಿಸ್ಕೊಳ್ತಾ ಇತ್ತು. ಅದನ್ನ ಮುಚ್ಚಿಟ್ಟು ನನಗೆ ಮದುವೆ ಮಾಡಿದ್ರು, ಅದರಿಂದ ನೊಂದು ನಾನು ಆಕೆಯನ್ನ ಕೊಂದೆ ಅನ್ನುವಂತಹ ಹೇಳಿಕೆಯನ್ನ ಪೊಲೀಸರ ಮುಂದೆ ಈತ ಕೊಟ್ಟಿದ್ದ. ಈತನ ಹೇಳಿಕೆಯ ಮೇಲೇನೆ ಪೊಲೀಸರಿಗೆ ಅನುಮಾನ ಇತ್ತು. ಹಾಗಾಗಿ ತಮ್ಮ ಸ್ಟೈಲ್ನಲ್ಲಿ ಪೊಲೀಸರು ಈಗ ಸತ್ಯ ಕಕ್ಕಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಈತ ಹಲವು ಜನ ಮಹಿಳೆಯರ ಜೊತೆಗೆ ಲಿಂಕ್ ಹೊಂದಿದ್ದ, ಅನೈತಿಕ ಸಂಬಂಧ ಇಟ್ಕೊಂಡಿದ್ದ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಅದಕ್ಕೆ ಕೃತಿಕಾ ಅಡ್ಡಿ ಆಗ್ತಾಳೆ ಅನ್ನುವಂತಹ ನಿಟ್ಟಿನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಕೆಯನ್ನ ಹತ್ಯೆ ಮಾಡುವುದಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ. ಪೊಲೀಸರ ತನಿಖೆಯಲ್ಲಿ ಈ ಎಲ್ಲ ವಿಚಾರಗಳು ಕೂಡ ಹೊರಬರುತ್ತಾ ಇದೆ. ಈತನ ಈ ಕರಾಳ ಮುಖ ಮತ್ತಷ್ಟು ಮಗದಷ್ಟು ಹೊರಬರುತ್ತಾ ಇರುವಂಥದ್ದು. ದಿನಕ್ಕೊಂದು ಈ ರೀತಿಯ ಹೊಸ ಹೊಸ ವಿಚಾರಗಳು ಈಗ ರಿವೀಲ್ ಆಗ್ತಾ ಇದೆ. ಆ ಫೋಟೋ ಶೂಟು, ವಿಡಿಯೋ ಶೂಟು ಮತ್ತು ಇವರಿಬ್ಬರ ಫೋಟೋಸನ್ನು ನೋಡಿದಾಗ ಬಂಗಾರದಂಥ ಹೆಂಡತಿನ ಈತ ಕೊಂದುಬಿಟ್ನಲ್ಲ ಅನ್ನುವಂತಹ ಮಾತು ಪ್ರತಿಯೊಬ್ಬರಿಂದ ಕೂಡ ಕೇಳಿಬರುತ್ತೆ. ಬಟ್ ಈತ ಮದುವೆಗೆ ಮುಂಚೆ ಮದುವೆ ಆದ ನಂತರ ಕೂಡ ಆ ಚಟದಿಂದಲೇ ಹಾಳಾದ ಅಂತ ನೋಡಿ. ಮಹೇಂದ್ರ ರೆಡ್ಡಿಗೆ ಹೆಣ್ಣಿನ ಚಾಳಿ ಇತ್ತು ಅನ್ನೋದರ ಮಾಹಿತಿ ನಾವು ಕೊಡ್ತಾ ಇದ್ವಿ. ಮುಂದುವರೆದು ಕರ್ನಾಟಕ ಬಾಂಬೆ ಸೇರಿದಂತೆ ಹಲವು ಕಡೆಗಳಲ್ಲಿ ಹೆಣ್ಮಕ್ಳನ್ನ ಸಂಪರ್ಕ ಮಾಡೋದು, ಅವ್ರ ಜೊತೆಗೆ ಸಲುಗೆಯನ್ನು ಬೆಳೆಸೋದು, ಅತಿಯಾದ ಸಲುಗೆಯನ್ನು ಬೆಳೆಸಿ ಅವರಿಗೂ ವಂಚನೆಯನ್ನು ಮಾಡ್ತಾ ಇದ್ದ ಅನ್ನೋದು ತಿಳಿದು ಬರ್ತಾ ಇದೆ. ಇದರಲ್ಲಿ ಈತನಿಗೆ ಇನ್ಯಾರ್ಯಾರು ಸಾಥ್ ಕೊಟ್ಟರು ಅನ್ನೋದು ಒಂದು ಎಸ್ಟಾಬ್ಲಿಷ್ ಆಗಬೇಕಾಗಿದೆ. ಯಾಕಂದರೆ ಆರಂಭಿಕ ಹಂತದಲ್ಲಿ ಪ್ರೇಯಸಿಗೋಸ್ಕರ ಇದನ್ನು ಮಾಡ್ದ ಅಂತೆಲ್ಲ ಬರ್ತಾ ಇತ್ತಲ್ಲ. ಸೊ ಯಾರ್ದಾದ್ರೂ ಕುಮ್ಮಕ್ಕು ಪ್ರಚೋದನೆ ಕೂಡ ಇತ್ತ ಅನ್ನೋದನ್ನು CTR ಮತ್ತು ಟವರ್ ಲೊಕೇಶನ್ ಡಂಪ್ ತೆಗೆಸೋದ್ರ ಮೂಲಕ ಪೊಲೀಸರು ಪ್ರಯತ್ನ ಪಡ್ತಿದ್ದಾರೆ. ಬಟ್ ಸಮಾಜದ ಮುಂದೆ ಗೋಮುಖ ಹಾಕ್ಕೊಂಡಿದ್ದಂತಹ ವ್ಯಾಘ್ರನ ಒಂದೊಂದು ಚರಿತ್ರೆ ಕೂಡ ಭಯಾನಕವಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಈತನ ಚಾರಿತ್ರ್ಯಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿಗಳು ಸಿಗ್ತಾ ಇದೆ ಪೊಲೀಸರ ತನಿಖೆಯಲ್ಲಿ, ಮತ್ತು ಈ ಕೊಲೆಯನ್ನ ಮಾಡಿರೋದ್ರಲ್ಲಿ ಇವನೊಬ್ಬಂದೇ ಪಾಲುದಾರಿಕೆನಾ ಅಥವಾ ಇಷ್ಟು ಜನರ ಪೈಕಿ ಯಾರ ಜೊತೆ ಆದರೂ ಸಲಿಗೆ ಬಳಸಿ ಅವರಿಗೆ ಕೃತಿಕಂದು ಆರ್ನಮೆಂಟ್ಸ್ ಎಲ್ಲ ಕೊಟ್ಟು ದುಡ್ಡು ಕೊಟ್ಟು ಇಬ್ಬರೂ ಸೇರ್ಕೊಂಡು ಮಾಡಿರುವಂತಹ ಮರ್ಡರ್ ಅಂತ ಏನಾದರೂ ಆಯಾಮದಲ್ಲಿ ತನಿಖೆ ಆಗ್ತಾ ಇದೆಯಾ? ಯಾರನ್ನಾದರೂ ವಿಚಾರಣೆಗೆ ಕರೆಸ್ಕೊಳ್ಬೇಕು ಅಂತ ಪೊಲೀಸರು ತಯಾರಿಯನ್ನು ನಡೆಸ್ತಾ ಇದ್ದಾರಾ? ಏನು ಮಾಹಿತಿ ಇದೆ? ಮಮತಾ, ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಆರೋಪಿಯಾಗಿರುವಂತ ಮಹೇಂದ್ರ ರೆಡ್ಡಿ ಒಬ್ಬನೇ ಈ ಕೃತ್ಯ ಎಸಗಿರೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಆ ಕೊಲೆ ಪ್ರಕರಣ ಏನ್ ಬೆಳಕಿಗೆ ಬಂತು, ಆ ಸಂದರ್ಭದಲ್ಲೇ ಆತನ ಮೊಬೈಲ್ ಅನ್ನು ಪೊಲೀಸರು ಕೂಡ ಕಸ್ಟಡಿಗೆ ಪಡ್ಕೊಂಡು ಅದು DVR ಆಗಿರ್ಬೋದು, ಬೇರೆ ಬೇರೆ ಚಾಟಿಂಗ್ ಹಿಸ್ಟ್ರಿಗಳನ್ನು ಕಲೆ ಹಾಕುವಂತ ಪ್ರಯತ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳು ಕೂಡ ಪೊಲೀಸರಿಗೆ ಸಿಕ್ಕಿರುವಂತದ್ದು. ಅದೇನಂದ್ರೆ ಈ ಮಹೇಂದ್ರ ರೆಡ್ಡಿ ಏನಿದ್ದಾನೆ, ಈತ ಬೇರೆ ಬೇರೆ ಯುವತಿಯವ್ರ ಜೊತೆಗೆ ಸಲಿಗೆ ಹೊಂದಿದ್ದ. ಅದೇ ಕಾರಣಕ್ಕಾಗಿ ಕೃತಿಕಾ ರೆಡ್ಡಿ ಮೇಲೆ ಅನಾರೋಗ್ಯದ ಏನು ಆರೋಪ ಮಾಡಿ ಆಕೆಯನ್ನು ಕೊಲೆ ಮಾಡಿದ್ದಾನೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿತ್ತು. ಅವ್ರ ಕುಟುಂಬಸ್ಥರು ಕೂಡ ಈ ಸಂಬಂಧಪಟ್ಟಾಗ ಒಂದಷ್ಟು ಆರೋಪಗಳು ಮಾಡಿದ್ರು. ಅದಕ್ಕೆ ಪೂರಕವಾದಂತೆ ಸುಮಾರು 5-6 ಜನ ಯುವತಿಯರ ಜೊತೆ ಈತ ಚಾಟ್ ಮಾಡಿರೋದ್ರ ಬಗ್ಗೆ ಕೂಡ ಮಾಹಿತಿಗಳು ಲಭ್ಯ ಆಗಿದ್ದಾವೆ. ಆ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ತನಿಖೆ ಕೈಗೊಂಡಿರುವಂತದ್ದು. ಸದ್ಯಕ್ಕಿನ್ನ ಇದರ ಜೊತೆ ಬೇರೆ ಯಾರನ್ನ ಇದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ಬೇಕಾಗಿದೆ. ಮಮತಾ, ಧನ್ಯವಾದ ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಚಟ ಅನ್ನೋದು ಮನುಷ್ಯನ ಚಟ್ಟಕ್ಕೆ ತಗೊಂಡು ಹೋಗುತ್ತೆ ಅನ್ನೋದಕ್ಕೆ ಈತ ಇನ್ನೊಂದು ಎಕ್ಸಾಂಪಲ್ ಅಷ್ಟೇ. ಈ ಥರ ಸುಮಾರು ಎಕ್ಸಾಂಪಲ್ಗಳು ಸಮಾಜದಲ್ಲಿರುತ್ತೆ. ಎಲ್ಲ ಕೈಯಲ್ಲಿತ್ತು, ಕೈಯಾರೆ ಎಲ್ಲವನ್ನ ಹಾಳು ಮಾಡಿಕೊಂಡಂತಹ ವ್ಯಕ್ತಿ ಬದುಕನ್ನು ಹೇಗೆ ಬದುಕಬಾರ್ದು ಅನ್ನೋದಕ್ಕೆ ಈ ವ್ಯಕ್ತಿನೇ ಎಕ್ಸಾಂಪಲ್.